Namin po Diyos magsakas na kakurap din eh. Di wala yan naman. Dan po Diyos basta nunuluan. ಮೃತಪಟ್ಟಿರುವ ಶಾಲಾ ಬಾಲಕಿಯರಿಗೆ ಜಿಲ್ಲಾಧಿಕಾರಿಯಿಂದಲೇ ಅಂತಿಮ ನಮನ. ಮತ್ತೊಂದೆಡೆ ತಮ್ಮ ಕನಸಿನ ಕೂಸುಗಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ. ಇದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಮುಳಬಾಗಿಲು ತಾಲೂಕಿನ ವಿವಿಧೆಡೆ ಕಂಡುಬಂದ ದೃಶ್ಯಗಳು. ಶೈಕ್ಷಣಿಕ ಪ್ರವಾಸಕ್ಕೆ ತನ್ನ ಶಾಲಾ ಸಹಪಾಠಿಗಳೊಂದಿಗೆ ತೆರಳಿದ್ದ ಆ ಬಾಲಕಿಯರ ಪಾಲಿಗೆ ಪ್ರವಾಸವೇ ಜೀವನದ ಕೊನೆಯ ಯಾತ್ರೆಯಾಗಿದೆ. ಕಳೆದ ಭಾನುವಾರದಂದು ಮುಳಬಾಗಿಲು ತಾಲೂಕಿನ ಬಾಳಸಂದ್ರ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 4 ವಿದ್ಯಾರ್ಥಿನಿಯರ ಮೃತದೇಹಗಳು ಇಂದು ಕೋಲಾರಕ್ಕೆ ತಲುಪಿದವು. ಹೌದು, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷದ ಪ್ರವಾಸವನ್ನು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಪ್ರವಾಸ ಅಂತಿಮ ಭಾಗವಾಗಿ ಮುರುಡೇಶ್ವರದ ಸಮುದ್ರ ಬಳಿ ವಿದ್ಯಾರ್ಥಿಗಳು ತಮ್ಮ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಕಳೆಯುತ್ತಿದ್ದಾಗಲೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಸಹಪಾಠಿಗಳೊಂದಿಗೆ ಸಮುದ್ರದಲ್ಲಿ ಸಂತಸದಿಂದ ಇರುವಾಗ ಬೃಹತ್ ಅಲೆಗಳ ರೂಪದಲ್ಲಿ ಬಂದ ಅಪಾಯ 7 ಮಂದಿ ವಿದ್ಯಾರ್ಥಿಗಳಿಗೆ ಸಮುದ್ರದತ್ತ ಸೆಳೆದುಕೊಂಡಿದೆ. ಸಮುದ್ರದ ಬಗ್ಗೆ ಅರಿವೇ ಇಲ್ಲದ ವಿದ್ಯಾರ್ಥಿನಿಯರು ಆಟವಾಡುತ್ತಾ ಬೃಹತ್ ಅಲೆಯ ಸೆಳೆತಕ್ಕೆ ಸಿಲುಕಿದ್ದರು. 7 ಮಂದಿ ಬಾಲಕಿಯರಲ್ಲಿ 3ರನ್ನು ತಕ್ಷಣ ಸ್ಥಳೀಯ ಮೀನುಗಾರರು ಮತ್ತು ಸಿಬ್ಬಂದಿಗಳ ಸಹಾಯದಲ್ಲಿ ರಕ್ಷಿಸಲಾಯಿತು. ಆದರೆ ಇನ್ನುಳಿದ 4ರನ್ನು ರಕ್ಷಿಸಲಾಗದೆ ಏನೂ ಮಾಡಲಾಗದೆ ಕೈಚೆಲ್ಲಿದರು. ಪರಿಣಾಮ 4 ಬಾಲಕಿಯರು ಮೃತಪಟ್ಟಿದ್ದರು. ಮಂಗಳವಾರ ಸಂಜೆ ನಡೆದ ಈ ಘಟನೆಯಲ್ಲಿ ಓರ್ವ ಬಾಲಕಿಯ ಶವ ಅಂದೇ ಸಿಕ್ಕಿತ್ತು. ಆದರೆ ಇನ್ನುಳಿದ 3 ಬಾಲಕಿಯರ ಶವಗಳು ಬುಧವಾರ ಪತ್ತೆಯಾಗಿ ಗುರುವಾರ ಕೋಲಾರಕ್ಕೆ ತಲುಪಿದೆ. ಇದೀಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಂತಿಮ ನಮನದ ನಂತರ ಸ್ವಗ್ರಾಮಗಳಲ್ಲಿ ಬಾಲಕಿಯರ ಅಂತಿಮ ಸಂಸ್ಕಾರ ಜರುಗಿದೆ. ಕೋಲಾರ ಜಿಲ್ಲಾಧಿಕಾರಿ ಮತ್ತು ಕ್ರೈಸ್ಟ್ ಸಂಸ್ಥೆ ಸಿಇಒ ಸೇರಿದಂತೆ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ದಿನಾಂಕ 10/12/2024 ಮಂಗಳವಾರ ಏನು ಕಾರವಾರ ಹತ್ತಿರ ಇರುವಂಥ ಒಂದು ಮುರುಡೇಶ್ವರದಲ್ಲಿ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು. ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ 4 ಜನ ಈ ಒಂದು ನೀರು ಪಾಲಾಗಿ ಅಸುನೀಗಿದ್ದಾರೆ. ಅವರ ಒಂದು 4 ಜನ ಶ್ರಾವಂತಿ, ದೀಕ್ಷಾ, ವಂದನಾ ಮತ್ತು ಲಾವಣ್ಯ, ಈ 4 ಜನರ ಒಂದು ಬಾಡಿಗಳು ನಮಗೆ ರಿಕವರಿ ಆಗಿದೆ. ಅಲ್ಲಿಂದ ಕಾರವಾರದಿಂದ ನಾವು ಇಲ್ಲಿಗೆ ತಂದಿದ್ದೇವೆ. ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ನಾವು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಜೊತೆಗೆ ನಮ್ಮ ಕ್ರೈಸ್ ಇಡಿ ಅವರು ಬಂದಿದ್ದಾರೆ. ನಮ್ಮ SP ಅವರ ಜೊತೆಯಲ್ಲಿ ನಾವು ನಿರಂತರವಾಗಿ ಜಿಲ್ಲಾಡಳಿತ, ನಮ್ಮ ಕೋಲಾರ ಜಿಲ್ಲಾಡಳಿತ, ಉತ್ತರ ಕನ್ನಡದ ಜಿಲ್ಲಾಡಳಿತದ ಜೊತೆ ನಿರಂತರವಾಗಿ ಸಂಪರ್ಕಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಫ್ಯಾಮಿಲಿ ಮೆಂಬರ್ ಜೊತೆ ಇವತ್ತು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಈಗ ನಾವು ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿ ಈಗಾಗಲೇ ಸರ್ಕಾರ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ, ನನ್ನ ಅಕೌಂಟಿಗೆ ಬಂದಿದೆ. ಇವತ್ತೇ ಅವರ ಮನೆಗಳಿಗೆ ನಾವು 3 ಜನ ಹೋಗಿ ತೆರಳಿ ಅವರಿಗೆ ಚೆಕ್ಕನ್ನು ವಿತರಿಸುತ್ತೇವೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡೋದಕ್ಕೆ ತಯಾರಿದ್ದೇವೆ. ಜಿಲ್ಲಾಧಿಕಾರಿಗಳು ಕಾರವಾರದವರಿಗೆ 48 ಗಂಟೆಗಳ ಕಾಲ ಅಂದರೆ 2 ದಿನಗಳ ಒಳಗಡೆ ಸಮಗ್ರ ತನಿಖೆ ಮಾಡಿ, ಒಂದು ತಂಡ ರಚನೆ ಮಾಡಿ ಸಮಗ್ರ ತನಿಖೆ ಮಾಡಿಬಿಟ್ಟು ವರದಿ ಕೊಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ನಾವು ಮನವಿ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳು ಕಾರವಾರದವರಿಗೆ.
ಈ ಒಂದು ವಿಚಾರದಲ್ಲಿ ಆ ಒಂದು ವರದಿಯನ್ನು ಆಧರಿಸಿ ಸಹ ಮುಂದಿನ ಕ್ರಮವನ್ನು ನಾವು ವಹಿಸಲಿಕ್ಕೆ ಸರ್ಕಾರ ಇದೆ. ಇದರಲ್ಲಿ ನಮಗಿರ್ತಕ್ಕಂಥ ಒಂದು ಪೊಲೀಸ್ ಮಾಹಿತಿ ಪ್ರಕಾರ ಮತ್ತು ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯ ಒಂದು ಆಧರಿಸಿ ಆ ನಿರ್ಲಕ್ಷ್ಯತೆಯನ್ನು ಎದ್ದು ಕಾಣುತ್ತೆ ಅನ್ನೋದು ಒಂದು ವಿಚಾರ ಇದೆ. 4 ಬಾಲಕಿಯರಲ್ಲಿ ಓರ್ವ ಬಾಲಕಿ ದೊಡ್ಡಗಟ್ಟಹಳ್ಳಿ ಗ್ರಾಮದ ಮುನಿರಾಜು ಪುತ್ರಿ ವಂದನಾ. ಮುನಿರಾಜುಗೆ 3 ಮಕ್ಕಳಿದ್ದು 2ನೇ ಪುತ್ರಿಯೇ ವಂದನಾ. ಓದಿ ಡಾಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದವಳು. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ತೀರಾ ಚಿಂತಾಜನಕವಾಗಿದೆ. ಪ್ರವಾಸಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ತನಗೆ 500 ರೂಪಾಯಿ ಬೇಕು ಎಂದು ಹೇಳಿದ್ಲು ಎಂದು ಆಕೆಯ ಸಹೋದರಿ ಕಣ್ಣೀರು ಹಾಕುವ ಪರಿ ಮನ ಕಲುಕುವಂತಿತ್ತು. ತಂದೆ ಅಂಗವೈಕಲ್ಯದಿಂದ ಬಳಲುತ್ತಿದ್ದು ಮತ್ತೋರ್ವ ಸಹೋದರಿ ಡಿಪ್ಲೊಮಾ ಮಾಡಿದ್ದಾಳೆ. ಅವಳಿಗೊಂದು ಸರ್ಕಾರಿ ಕೆಲಸ ಕೊಡಿ ಎನ್ನೋದು ಗ್ರಾಮಸ್ಥರ ಆಗ್ರಹವಾಗಿದೆ. ದಾರುಣವಾಗಿ ಸಾವಿಗೀಡಾದ ಬಾಲಕಿಯರ ಸಾವಿನ ಬಗ್ಗೆ ರಾಜ್ಯದೆಲ್ಲೆಡೆ ಸಾರ್ವಜನಿಕರಿಂದ ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಜವಾಬ್ದಾರಿಯುತವಾಗಿ ವರ್ತಿಸಿ ಶೈಕ್ಷಣಿಕ ಪ್ರವಾಸವನ್ನ ಮಾಡಿಸಬೇಕಿದ್ದ ಶಿಕ್ಷಕರು ತಮ್ಮ ಜವಾಬ್ದಾರಿ ಮರೆತಿದ್ದು ಎದ್ದು ಕಾಣುತ್ತಿದೆ. 46 ಮಂದಿ ವಿದ್ಯಾರ್ಥಿಗಳು 6 ಮಂದಿ ಶಿಕ್ಷಕರಿದ್ದ ಪ್ರವಾಸ ತಂಡ ಸುಸೂತ್ರವಾಗಿ ವಾಪಸ್ಸಾಗಬೇಕಿತ್ತು. ಆದರೆ 4 ಕಂದಮ್ಮಗಳು ತಮ್ಮ ಬದುಕನ್ನೇ ಪ್ರವಾಸದಲ್ಲಿ ಅಂತ್ಯಗೊಳಿಸಿದ್ದಾರೆ. ಸರ್ಕಾರ ಕಣ್ಣೀರು ಒರೆಸುವ ತಂತ್ರಕ್ಕೆ 5 ಲಕ್ಷ ಪರಿಹಾರವನ್ನೇನೋ ಕೊಟ್ಟಿದೆ. ಆದರೆ ಅಲ್ಲಿ ಬಾಲಕಿಯರನ್ನ ರಕ್ಷಣೆ ಮಾಡಲು ಸಿಬ್ಬಂದಿಗೆ ರಕ್ಷಾ ಕವಚಗಳು ಸೇರಿದಂತೆ ಯಾವುದೇ ಸಲಕರಣೆಗಳ ಪೂರೈಕೆ ಇಲ್ಲ. ಜೊತೆಗೆ ಬಾಲಕಿಯರ ಸಂಪೂರ್ಣ ಜವಾಬ್ದಾರಿ ನೋಡಿಕೊಳ್ಳಬೇಕಿದ್ದ 6 ಮಂದಿ ಶಿಕ್ಷಕರೇ ನಿರ್ಲಕ್ಷ್ಯ ವಹಿಸಿದ್ದು ಇಲ್ಲಿ ಎದ್ದು ಕಾಣುತ್ತಿದೆ. ಸರ್ಕಾರದ ಪರಿಹಾರ ಆ ಕುಟುಂಬಗಳ ಕಣ್ಣೀರು ಒರೆಸುವ ಮಾತಿರಲಿ ಸಾಂತ್ವನಕ್ಕೂ ಸಾಲುವುದಿಲ್ಲ. ಯಾಕೆಂದ್ರೆ ಹೆತ್ತ ಮಕ್ಕಳನ್ನು ಕಳೆದುಕೊಂಡ ನೋವು ಹೆತ್ತವರಿಗೆ ಮಾತ್ರ ಗೊತ್ತಿರುತ್ತದೆ. NM ಸುರೇಶ್, MMTV ನ್ಯೂಸ್, ಕೋಲಾರ.